ಈ GBA ಅಧಿಕಾರಿಗಳ ಬಗ್ಗೆ ಒಂದು ಪ್ರಶ್ನೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ನಿದ್ರೆಯಿಂದ ಎದ್ದೇಳಲ್ವಾ ಇವರು ಅಂತ ಹೇಳಿ. ಈಗ ಮಳೆ ಬಂದು ಸಾಕಷ್ಟು ಸಮಸ್ಯೆ ಆಗಿದೆ ಬೆಂಗಳೂರಲ್ಲಿ. ಆದರೂ ಕೂಡ ಇವರು ಇನ್ನೂ ನಿದ್ದೆಯಿಂದ ಎದ್ದೇ ಇಲ್ವಾ ಅನ್ನೋ ಪ್ರಶ್ನೆ. ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಗೊತ್ತಾ? ಕಣ್ಣು ಬಿಡಿ ಸ್ವಲ್ಪ. ಮಳೆ ಹಾನಿಗಾಗಿ 4 ದಿನ ಆದರೂ GBA ಡೋಂಟ್ ಕೇರ್. ಎಷ್ಟೊಂದು ಹಾನಿಯಾಗಿದೆ ಬೆಂಗಳೂರಿನಲ್ಲಿ, ಆದರೂ ಕೂಡ GBA ನಿರ್ಲಕ್ಷ್ಯವನ್ನು ವಹಿಸ್ತಾ ಇರೋದು. ಮಲ್ಲೇಶ್ವರಂನಲ್ಲಿ ಮರಗಳು ಬಿದ್ದು ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಆದರೂ ಕೂಡ ಮರಗಳನ್ನು ತೆರವುಗೊಳಿಸುವಂತ ಕಾರ್ಯ ಇನ್ನೂ ಕೂಡ ಮಾಡಿಲ್ಲ. ಮಲ್ಲೇಶ್ವರಂನ ಪ್ರಮುಖ ರಸ್ತೆಗಳಲ್ಲಿ ಮರಗಳು ಬಿದ್ದಿದ್ದಾವೆ, ಮರದ ರೆಂಬೆಗಳು ಬಿದ್ದಿದ್ದಾವೆ. ಸುಮಾರು 25 ಒಂದು ವಾರ್ಡಲ್ಲಿ ಅಲ್ಲೊಂದಿದೆಯಲ್ಲ ಅಂದರೆ ಇಡೀ ಅರ್ಧ ಬೆಂಗಳೂರು ಮರಗಳು ಮಲಗಿಬಿಟ್ಟು ಈ ಮರ ಇದೆಯಾ ಪ್ರಕೃತಿ ಸರ್ ನಮ್ಮ ವಾರ್ಡಲ್ಲೇ ಸುಮಾರು ಒಂದು 25 ಒಂದು ವಾರ್ಡಲ್ಲಿ ಅಲ್ಲೊಂದಿದೆಯಲ್ಲ ಅಂದರೆ ಇಡೀ ಅರ್ಧ ಬೆಂಗಳೂರು ಮರಗಳು ಮಲಗಿಬಿಟ್ಟು ಈ ಮರ ಇದೆಯಾ ಪ್ರಕೃತಿ ಸರ್ ನಮ್ಮ ವಾರ್ಡಲ್ಲೇ ಸುಮಾರು ಒಂದು 25 ಒಂದು ವಾರ್ಡಲ್ಲಿ ಅಲ್ಲೊಂದಿದೆಯಲ್ಲ ಅಂದರೆ ಇಡೀ ಅರ್ಧ ಬೆಂಗಳೂರು ಮರಗಳು ಮಲಗಿಬಿಟ್ಟು ಎಸ್, ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ನಿಮಗೆ. ಮಲ್ಲೇಶ್ವರಂನಲ್ಲಿ ನೋಡಿ ದೊಡ್ಡ ಮರಗಳಿದಾವೆ. ಮಲ್ಲೇಶ್ವರಂ ಅಂತ ಅಂದರೆ ಇದೊಂದು ಕಾಲದಲ್ಲಿ ಕಾಡಂತೆ. ಬಹಳಷ್ಟು ಜನ ನೋಡಿದವ್ರು ಹೇಳ್ತಾರಲ್ಲ, ಇದೊಂದು ಥರ ಕಾಡು. ಈಗಲೂ ಕೂಡ ಎಷ್ಟು ಮರಗಳಿದಾವೆ ಅಂತ ಅಂದರೆ ಮಲ್ಲೇಶ್ವರಂನಲ್ಲಿ ಭಾಳ ಖುಷಿಯಾಗುತ್ತೆ ರಸ್ತೆಗಳಲ್ಲಿ ಓಡಾಡೋದಕ್ಕೆ. ಬಟ್ ಮಳೆ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಹಳೆ ಮರಗಳೆಲ್ಲ ಬೀಳ್ತವೆ, ಈಗಲೂ ಕೂಡ ಬಿದ್ದಿದ್ದಾವೆ. ಮರದ ರೆಂಬೆ ಕೊಂಬೆಗಳೆಲ್ಲ ಬಿದ್ದಿದ್ದಾವೆ. ಅವುಗಳನ್ನು ತೆರವುಗೊಳಿಸುವಂಥ ಕಾರ್ಯ ಆಗಬೇಕಲ್ಲ ತುರ್ತಾಗಿ. ಮೊನ್ನೆ CM ಮತ್ತು DCM ಬಂದಿದ್ರು ಅನ್ನೋ ಕಾರಣಕ್ಕೆ GBA ಅಧಿಕಾರಿಗಳು ರಾತ್ರೋರಾತ್ರಿ ಮಳೆಗಾಲದಲ್ಲಿ ಮಳೆ ಬೀಳ್ತಾ ಇದ್ರು ಕೂಡ ಅವ್ರ ಜೊತೆಗೆ ಓಡಾಡಿದ್ರು. ಅದರ ನೆಕ್ಸ್ಟ್ ಡೇ ಎಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನೋಡೋದಕ್ಕೆ ಒಬ್ಬರು ಬಂದಿಲ್ಲ. ಇದು ಆಶ್ಚರ್ಯನೇ. ಮಲ್ಲೇಶ್ವರಂ ಏನು ಬೆಂಗಳೂರಿಂದ ಹೊರಗಿದೆಯಾ? ಮೇನ್ ಏರಿಯಾ ಇದು. ಇಲ್ಲೇ ಇಂಥ ಪರಿಸ್ಥಿತಿ, ಇನ್ನು ಬೇರೆ ಕಡೆ ಹೆಂಗಿದೆಯೋ ಏನೋ.